ಗಲ್ಫ್ ರಾಷ್ಟ್ರಗಳ ಯುದ್ಧದಿಂದ ರಾಜ್ಯಕ್ಕೆ ಭಾರಿ ಎಫೆಕ್ಟ್. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲೂ ಕೂಡ ಗ್ಯಾಸ್ಗಾಗಿ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಊದು ಕೊಳವೆ ಮೊರೆ ಹೋಗಿದ್ದಾರೆ ಸಣ್ಣ ಪುಟ್ಟ ಹೋಟೆಲ್ಗಳವರು. ಊದು ಕೊಳವೆ ಮುಖೇನ ಊದಿ ಊದಿ ಸುಸ್ತಾಗ್ತಾ ಇದ್ದಾರೆ ಹೋಟೆಲ್ ಸಿಬ್ಬಂದಿ. ಗ್ಯಾಸ್ ಇಲ್ಲದೆ ಒಲೆ ಊದಿ ಕಷ್ಟ ಆಗ್ತಾ ಇದೆ ಅಂತ ಮಹಿಳೆಯವರು ಮಾತಾಡ್ತಾ ಇದ್ದಾರೆ. ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಸಾರ್, ಗ್ಯಾಸ್ ಕೊಡಿ ಅಂತ ಹೇಳಿ ಅಳಲನ್ನ ತೋಡಿಕೊಂಡಿರೋದು. ಕೂಲಿ ಕಾರ್ಮಿಕರಿಗೆ ಪ್ರತಿದಿನ ಹೋಟೆಲ್ನವರು ಊಟ ಕೊಡ್ತಾ ಇದ್ರು. ಚಿಂತಾಮಣಿ ತಾಲೂಕಿನ ಕುರುಟಹಳ್ಳಿಯಲ್ಲಿರುವಂತ ಸಣ್ಣ ಹೋಟೆಲ್ ಅದು. ಸೊ ಆ ಹೋಟೆಲ್ನಲ್ಲಿ ಈಗ ಈ ರೀತಿಯಾದಂಥ ಪರಿಸ್ಥಿತಿ ನೋಡಿ. ಅಲ್ಲಿ ಗಲ್ಫ್ ರಾಷ್ಟ್ರಗಳಲ್ಲಿ ಸದ್ಯಕ್ಕೆ ಯುದ್ಧದ ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ. ಅದರ ಪರಿಣಾಮ ಇವತ್ತು ಭಾರತದಲ್ಲಿ ಗ್ಯಾಸ್ಗೆ ಇವತ್ತು ಅಭಾವ ಹೆಚ್ಚಾಗಿರ್ತಕ್ಕಂಥದ್ದು. ಇವತ್ತು ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಸಹ ದೊಡ್ಡ ದೊಡ್ಡ ಹೋಟ್ಲಲ್ಲಿ ಸಹ ಒಂದು ಗ್ಯಾಸ್ ಅಭಾವ ಹೆಚ್ಚಾಗಿರ್ತಕ್ಕಂಥದ್ದು. ಅದೇ ರೀತಿ ಸಣ್ಣ ಪುಟ್ಟ ಹೋಟೆಲ್ಗಳಲ್ಲಿ ಸಣ್ಣ ಪುಟ್ಟ ಇಲ್ಲಿ ವ್ಯಾಪಾರಿಗಳನ್ನು ಒಂದು ಅಷ್ಟೊಂದು ಸುಮಾರು ಒಂದು 100 ಜನ ಕೂತ್ಕೊಂಡು ಊಟ ಮಾಡ್ತಕ್ಕಂಥ ಹೋಟೆಲ್ಗಳಲ್ಲೂ ಸಹ ಇವತ್ತು ಸೌದೆ ಮೊರವಾಗಿರ್ತಕ್ಕಂಥದ್ದು. ಸೌದೆ ಕೂಡ ಇವತ್ತು ಬೆಲೆ ಜಾಸ್ತಿ ಆಗಿರ್ತಕ್ಕಂಥದ್ದು. ನೋಡ್ಬೋದು, ಇಲ್ಲಿ ಮರಗಳನ್ನು ತಂದು ಸೌದೆಗೆ ಇಟ್ಕೊಂಡಿದ್ದಾರೆ. ಆದರೆ ಇದು ಗ್ಯಾಸ್ ಬರುತ್ತೆ ಅಂಥೇಳಿ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಆದರೂ ಸಹ ಇವತ್ತು ವಿಧಿ ಇಲ್ಲದೆ ಇವತ್ತು ಒಲೆ ಇಟ್ಕೊಂಡು ಒಲೆಯಲ್ಲಿ ಸಹ ನೋಡ್ಬೋದು ಸೌದೆಯಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಒಂದು ಊಟವನ್ನು ಅಥವಾ ಅಡುಗೆಯನ್ನು ಮಾಡ್ತಾ ಇದ್ದಾರೆ. ಇವನು ಹಳೆ ಕಾಲಕ್ಕೆ ಇವತ್ತು ಜನ ಹೋಗ್ತಾ ಇದ್ದಾರಾ ಅಂತಕ್ಕಂಥ ಪ್ರಶ್ನೆ ಇರ್ತಕ್ಕಂಥದ್ದು. ಇನ್ನು ಈ ಒಂದು ಮಹಿಳೆಯಲ್ಲೂ ಸಹ ಇವತ್ತು ಊದ್ಕೊಳ್ಪೆ ಮುಖಾಂತರ ಬೆಂಕಿಯನ್ನು ಹೂತ್ತಾ ಇರ್ತಕ್ಕಂಥದ್ದು. ಇದು ಸುಮಾರು 30 ವರ್ಷಗಳ ಹಿಂದೆ ಈ ಥರ ಪರಿಸ್ಥಿತಿ ಇತ್ತು. ಆದರೆ ಇವತ್ತು ಸಹ ಇಂತಹ ಪರಿಸ್ಥಿತಿ ಬರುತ್ತೆ ಅಂತೇಳಿ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಇವತ್ತು ಇಂತಹ ಪರಿಸ್ಥಿತಿ ಬಂದಿರತಕ್ಕಂಥದ್ದು ಎಲ್ಲೊಂದು ಕಡೆ ವಿಪರ್ಯಾಸ ಅನ್ಬೋದು. ಇದಕ್ಕೆ ಸರ್ಕಾರ ಹೊಣೆನ ಅಥವಾ ಇಲ್ಲಿ ಯಾರು ಜನಪ್ರತಿನಿಧಿಗಳು ಹೊಣೆನ ಅಂತಕ್ಕಂಥ ಒಂದು ಆಕ್ರೋಶವನ್ನು ಸಹ ಇವತ್ತು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ನನ್ನ ಜೊತೆ ಆ ಮಹಿಳೆಯನ್ನು ಮಾತಾಡಿಸ್ತಾ ಹೋಗ್ತೀನಿ. ಅಕ್ಕ, ಯಾವತ್ತಿಂದ ಇವತ್ತು ಕೂತ್ಕೊಳ್ಳಿ ಯಾವತ್ತಿಂದ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಿಮಗೆ? ಸರ್, ಒಂದು ವಾರದಿಂದ ಸರ್ ತುಂಬ ಕಷ್ಟ ಆಗ್ತಾ ಇದೆ ಸರ್ ನಮಗೆ ಮಾಡೋಕ್ಕೆಲ್ಲ. ಗ್ಯಾಸ್ಗೆ ಹೋದರೆ ಗ್ಯಾಸ್ ಸಿಗ್ತಾ ಇಲ್ಲ. ಇಲ್ಲಿ ಒಲೆಯಲ್ಲಿ ಮಾಡಬೇಕು, ಹೊಸ್ದಾಗೆಲ್ಲ ಇದು ಮಾಡ್ತಾ ಇದ್ದೀವಿ ಸರ್. ತುಂಬ ರಿಸ್ಕ್ ಆಗಿ ಹೋಗಿದೆ ಸರ್ ಗ್ಯಾಸ್ ಇಲ್ದಿರೆ. ಈಗ ಮೊದಲು ನೀವು ಚಿಕ್ಕ ಮಕ್ಕಳಲ್ಲಿ ನಿಮ್ಮ ತಾಯಿ ಊರು ಈ ಥರ ಒಲೆ ಇಟ್ಕೊಂಡು ಅಡುಗೆ ಮಾಡ್ತಾಯಿದ್ರು. ಇವತ್ತು ಅಂತಹ ಪರಿಸ್ಥಿತಿ ನಿಮಗೆ ಬಂದಿರತಕ್ಕಂಥದ್ದು. ನೀವು ನಿರೀಕ್ಷೆ ಮಾಡಿದ್ರೆ ಇಂಥ ಪರಿಸ್ಥಿತಿ ಬರ್ತದೆ ಅಂತೇಳಿ? ಇಲ್ಲ ಸರ್, ಬರುತ್ತೆ ಅಂದ್ಕೊಂಡಿಲ್ಲ ಸರ್. ತುಂಬ ಕಷ್ಟ ಆಗೋಗ್ಬಿಟ್ಟಿದೆ ಸರ್ ಗ್ಯಾಸ್ ಇಲ್ದಿರೆ. ಎಷ್ಟು ಜನಕ್ಕೆ ಅಡುಗೆ ಮಾಡ್ತೀರಿ? ಇಲ್ಲಿ ಎಷ್ಟು ಜನ ಬಂದು ತಿಂತಾರೆ ಒಂದು ದಿನಕ್ಕೆ? 150 ಜನ ತಿಂತಾರೆ ಸರ್. ನೀವು ಇಲ್ಲ ಬೇರೆ ತೋಟಗಳಲ್ಲಿ ಕೆಲಸ ಮಾಡೋರಿಗೆ ಮತ್ತು ಬೇರೆ ಒಂದು ಕೂಲಿ ಕೆಲಸ ಮಾಡೋರಿಗೆ ಇಲ್ಲಿ ಬಂದು ಪರ್ಮನೆಂಟ್ ಆಗಿ ಒಂದಷ್ಟು ಜನ ತೊಗೊಂಡೋಗ್ತಾರಲ್ವ, ಅವ್ರಿಗಾಗಿ ನೀವು ಮಾಡೋದು. ಆದರೆ ಇವತ್ತು ಇಂತಹ ಒಲೆಯಲ್ಲಿ ಮಾಡ್ತಕ್ಕಂಥ ಊಟ ಯಾವ ರೀತಿ ಏನೇನು ಮಾಡ್ತೀರಿ ಅಡುಗೆಯಲ್ಲಿ ನೀವು? ಸರ್, ಬೆಳಗ್ಗೆ ರೈಸ್ ಐಟಮ್ಮು 3, ಚಿತ್ರಾನ್ನ, ಟೊಮೊಟೊ ಬಾತು, ಇಡ್ಲಿ, ದೋಸೆ ಎಲ್ಲ ಮಾಡ್ತಾಯಿದ್ದೀವಿ ಸರ್. ಇವಾಗ ಗ್ಯಾಸ್ ಇಲ್ಲ, ಇಡ್ಲಿ ಮಾಡೋಕ್ಕಾಗಲ್ಲ, ದೋಸೆ ಮಾಡೋಕ್ಕಾಗಲ್ಲ ಸರ್. ತುಂಬ ರಿಸ್ಕ್ ಆಗಿ ಹೋಗ್ಬಿಟ್ಟಿದೆ ಸರ್ ನಮಗೆ. ಈಗ ಮುಂದೆ ಇದೇ ರೀತಿ ಪರಿಸ್ಥಿತಿ ಮುಂದುವರೆದು ಏನು ಮಾಡ್ತೀರಿ? ತುಂಬ ಕಷ್ಟ ಆಗೋಗುತ್ತೆ ಸರ್, ಜಾಸ್ತಿ ಕಷ್ಟ ಆಗಿಬಿಟ್ಟಿದೆ ಸರ್. ಗ್ಯಾಸ್ ಬೇಕು ಸರ್ ನಮಗೂ. ಇದಿಷ್ಟು ಇಲ್ಲಿ ಮಹಿಳೆ ಸಹ ಹೇಳ್ತಕ್ಕಂಥದ್ದು. ಒಟ್ಟಾರೆ ನನ್ನ ಕೈಲಿ ಆಗ್ತಾ ಇಲ್ಲ, ಎಷ್ಟು ದಿನ ಅಂತ ಈ ರೀತಿ ಒಲೆ ಊದಕ್ಕಾಗುತ್ತೆ. ಅಟ್ಲೀಸ್ಟ್ ಇನ್ನು ಮುಂದೆ ಆದರೂ ಕೂಡ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಈ ಒಂದು ಗ್ಯಾಸ್ಗೆ ಏನಾದರೂ ಒಂದು ಪರ್ಯಾಯ ವ್ಯವಸ್ಥೆ ಮಾಡಲೇಬೇಕು. ಇಲ್ಲದ್ರೆ ಈ ರೀತಿ ಮುಂದುವರೆದರೆ ನಮಗೆಲ್ಲ ತುಂಬ ಕಷ್ಟ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ಇವತ್ತು ಇಲ್ಲಿನ ಹೋಟೆಲ್ ಸಿಬ್ಬಂದಿಯವರು ಹೇಳ್ತಾ ಇರ್ತಕ್ಕಂಥದ್ದು. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ.